ನೀನು ನನ್ನ ಅಮ್ಮನ ಸ್ಥಾನದಲ್ಲಿ ನೋಡ್ತಿಲ್ಲ, ಅದು ನಿನ್ನ ದೊಡ್ಡ ಗುಣ ಕಣೆ. ಇದರಲ್ಲಿ ಒಂದು ಹುಡುಗಿನ ನಾವು ಆರಿಸಲೇಬೇಕು. ಇಲ್ಲ ಅಂದರೆ ನಿನ್ನ ಮಗ ಯಾರನ್ನಾರು ಕರ್ಕೊಂಡು ಬಂದು ಇವಳನ್ನೇ ನಾನು ಮದುವೆ ಆಗೋದು ಅಂತ ನಮ್ಮ ಮುಂದೆ ನಿಲ್ಲಿಸ್ಬಿಡ್ತಾನೆ. ಅವನು ಹಾಗೆ ಮಾಡೋಕ್ಕೆ ಮುಂಚೆ ನಾವೇ ಒಂದು ಹೆಣ್ಣು ನೋಡಿ ಮದುವೆ ಮಾಡೋದು ಒಳ್ಳೇದಲ್ವಾ? ಅಜ್ಜಿ ಯಾಕೆ ಹಾಗೆ ಹೇಳ್ತೀರಾ? ಅಲ್ಲ, ಅರ್ಜುನ್ ಅವನಾಗೆ ಅವನು ಯಾವ್ದಾರು ಒಂದು ಹುಡುಗಿನ ನೋಡ್ಕೊಂಡಿದ್ರೆ ನೋಡ್ಕೊಳ್ಳಿ ಬಿಡಿ, ಅದರಲ್ಲೇನು ತಪ್ಪಿದೆ? ಎಲ್ರಿಗೂ ಅವ್ರದ್ದೇ ಆದ ಒಂದು ಟೇಸ್ಟ್ ಅಂತ ಇರುತ್ತೆ. ಯಾರಿಗೆ ಗೊತ್ತು, ಈಗಾಗಲೇ ಅವನು ಕರಣ್ ಸುಮ್ಮನೆ ಇರು. ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಮನೆ ಸೊಸೆ ಆಗೋಳು ನಿನ್ನಲ್ಲೇ ಗೊತ್ತಿಲ್ದಲೆ ಅವಳನ್ನ ಮನೆ ದುಂಬಿಸ್ಕೊಳಕ್ಕಾಗಲ್ಲ. ಈ ಮನೆತನಕ್ಕೆ ಹೊಂದು ಅಂತ ಹುಡುಗಿ ಆಗಿರಬೇಕು. ಮದುವೆ ಅಂದರೆ ಬರೀ ಎರಡು ಮನಸ್ಸುಗಳು ಬೆಸೆಯೋ ಬಂಧನ ಮಾತ್ರ ಅಲ್ಲ, ಎರಡು ಕುಟುಂಬಗಳು ಒಂದುಗೂಡೋ ಅನುಬಂಧನೂ ಹೌದು. ಅರ್ಜುನ್ಗೆ ತನಗಿಷ್ಟ ಆಗುವಂಥ ರೂಪುವಂಥ ಹುಡುಗಿನ ಆಸೋ ಶಕ್ತಿ ಇರಬಹುದು, ಆದರೆ ಒಳ್ಳೆ ನಡತೆ ಇರೋ ಹುಡುಗಿನ ಆಯ್ಕೆ ಮಾಡೋ ತಿಳುವಳಿಕೆ ಅವನಿಗಿಲ್ಲ. ಅದಕ್ಕೆ ಅವನು ನಾವು ಆರಿಸಿರೋ ಹುಡುಗಿನೇ ಮದುವೆ ಆಗಬೇಕು. ಅಲ್ಲ ಅಜ್ಜಿ, ಅರ್ಜುನ್ ಏನು ಚಿಕ್ಕ ಹುಡುಗ ಅಲ್ವಲ್ಲ, ಅವನಿಗೆ ಹುಡುಗಿ ಹುಡುಗ ಶ್ರಮ ಯಾಕೆ ತಗೋತಿದ್ದೀರಾ? ಅವನ್ನ ಯಾವಳನ್ನಾದ್ರೂ ಆರಿಸ್ಕೊಂಡು ಯಾವುದಾದ್ರೂ ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡು ನಿಮ್ಮ ಮುಂದೆ ಕರ್ಕೊಂಬಂದು ನಿಲ್ಲಿಸ್ತಾನೆ. ಇವಳೇ ನನ್ನ ಹೆಂಡತಿ, ಇವಳನ್ನ ನಾನು ಮದುವೆ ಆಗಿದ್ದೀನಿ, ನಮಗೆ ಆಶೀರ್ವಾದ ಮಾಡಿ ಅಂತಾನೆ. ಚಿತ್ರ, ಈಗ ಕರ್ಣ ವಿಷಯದಲ್ಲಿ ನಾವು ತುಂಬ ಕಲ್ತಿದ್ದೀವಿ. ಅರ್ಜುನ್ಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಲಿಲ್ಲ ಅಂದರೆ ತೊಂದರೆ ಆಗೋದು ಈ ಮನೆಗೆ. ಈಗಾಗಲೇ ಒಂದ್ಸಲ ಅನುಭವಿಸಿದ್ದೀವಿ, ಮತ್ತೆ ಅನುಭವಿಸೋದು ಬೇಡ. ಕರ್ಣ, ನೀನು ಹೆಂಡತಿ ಏನು ಮಾತಾಡ್ತಾಳೆ ನನ್ನ ಪ್ರಜ್ಞೆ ಇದೆಯಾ? ಅರ್ಜುನ ನನ್ನ ಮೊಮ್ಮಗ, ಅವನು ನನ್ನ ಮಾತು ಮೀರಿ ನೀನು ಹೇಳ್ದಾಗೆ ಅವ್ನು ಮದುವೆ ಮಾಡ್ಕೊಳ್ಳಲ್ಲ. ನಾನು ಹಾಕಿದ ಗೆರೆನ ಅವನು ದಾಟಲ್ಲ. ನೋಡ್ತಾ ಇರು, ನಾನು ತೋರಿಸಿದ ಹುಡುಗಿನೇ ಅವನು ಮದುವೆ ಆಗೋದು. ನಿನ್ನ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳು. ಹೋಗ್ಲಿ ಬಿಡಜ್ಜಿ, ನಿಂಗೆ ಚಿತ್ರ ಹೇಗೆ ಅಂತ ಗೊತ್ತಲ್ವಾ? ಅಮ್ಮ ಫೋಟೋಸ್ ಕೊಡಮ್ಮ, ಹುಡುಗಿರು ಹೇಗಿದ್ದಾರೆ ನೋಡೋಣ. ಹೇ, ಹುಡುಗಿನ ನೋಡ್ತಾ ಇರೋದು ನಿನ್ನ ತಮ್ಮಂಗೆ, ನಿನ್ಗಲ್ಲ. ಅದು ನನಗೆ ಗೊತ್ತು, ಕೊಡಮ್ಮ ಇಲ್ಲಿ. ಅರ್ಜುನ್ ಹೇಳಿದ ಹುಡುಗಿಗಿಂತ ಚೆನ್ನಾಗಿದಾರ ಇಲ್ವಾ ನೋಡ್ತೀನಿ.